ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ 2003ರಲ್ಲಿ ನಡೆದಿರುವಂಥ HSTR ಎಕ್ಸಾಮ್ನ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಮೊದಲ 33 ಪ್ರಶ್ನೆಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಇವು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ಪ್ರಶ್ನೆಗಳು ಆಗಿವೆ. ಈ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿವೆ. ಆದ್ದರಿಂದ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮುಂದೆ ಬರುವಂಥ HSTR ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಅದಕ್ಕಾಗಿ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡ್ಬೋದು. ಈ ಹಿಂದಿನ ವಿಡಿಯೋಗಳನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಓಕೆ, ಇವಾಗ 33ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. ಇವು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದಾಗಿದ್ದವು. ಇವಾಗ ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿವೆ. ಸೊ ಇವಾಗ 34ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. 2:9 ಸಮಾನುಪಾತ 5:, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇವಾಗ ಈ ರೀತಿಯಾಗಿ ಸಮಾನುಪಾತಕ್ಕೆ ಸಂಬಂಧಿಸಿದ ಪ್ರಶ್ನೆ ಆಗಿದೆ. 2:9 ಅಂತ ಇದೆ. ಇಲ್ಲಿ 2 ನಂತರ 9 ಬರ್ತಾ ಇದೆ. ಇದನ್ನು ಯಾವ ರೀತಿಯಾಗಿ ಮಾಡಿದ್ದಾರೆಪ್ಪ ಅಂದರೆ 2ರ ನಂತರ ಸಂಖ್ಯೆ 3 ಬರ್ತಾ ಇದೆ. 3ರ ವರ್ಗ 9 ಆಗುತ್ತೆ. ಅದೇ ರೀತಿಯಾಗಿ 5ರ ನಂತರದ ಸಂಖ್ಯೆ 6, 6ರ ವರ್ಗ 36. ಸೊ ಸರಿಯಾದ ಉತ್ತರ 36 ಆಗಿರುತ್ತೆ. ಅದೇ ರೀತಿಯಾಗಿ 35ನೇ ಪ್ರಶ್ನೆ 80:400 ಸಮಾನುಪಾತ 60 ಅಂದಾಗ ಇಲ್ಲಿ ಬರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಏನಾಗಿರುತ್ತೆ ಅಂದರೆ ಈ ಒಂದು ಮಧ್ಯಮ ಸಂಖ್ಯೆಗಳ ಗುಣಲಬ್ಧ ಮತ್ತು ಅಂತಿಮ ಸಂಖ್ಯೆಗಳ ಗುಣಲಬ್ಧಕ್ಕೆ ನಾವು ಸಮಾನವಾಗಿ ನೋಡಿದಾಗ 300 ಅಂತ ಆನ್ಸರ್ ಬರ್ತಾ ಇದೆ. ಬಟ್ ಇಲ್ಲಿ ಸರಿಯಾದ ಉತ್ತರ 225 ಅಂತ ಬಂದಿದೆ. ಯಾವ ರೀತಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೇನಾದರೂ ಅರ್ಥ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 36 ಈ ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ? ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಯಾವುದು ಭಿನ್ನವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇದೇ ರೀತಿಯಾದ ಕ್ವಶನ್ಗಳು ನೋಡಿ ಎಲ್ಲಿ ತನಕ ಇವೆ. 36, 37, 38, 39 4 ಪ್ರಶ್ನೆಗಳು ಏನಾಗಿದ್ದಾವೆ? ಈ ಕೆಳಗಿನವುಗಳಲ್ಲಿ ಯಾವುದು ಭಿನ್ನವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿನ ಇವಾಗ 36ನೇ ಪ್ರಶ್ನೆ ಸರಿಯಾದ ಉತ್ತರ ಏನಾಗಿದೆ ಅಂದರೆ 3ನೇದಾಗಿದೆ. ಅದೇ ರೀತಿಯಾಗಿ 37ನೇ ಪ್ರಶ್ನೆಯನ್ನು ನಾವು ಡೀಟೇಲಾಗಿ ಇವಾಗ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ? ನಾವೀಗ ಈ 4ರಲ್ಲಿ ಯಾವುದಾದ್ರೂ ನಮಗೆ ತಿಳಿದಿರುವಂಥವು ಯಾವುದಾದ್ರೂ ಒಂದು ಸಾಲ್ವ್ ಮಾಡೋಣ. ಅದೇ ರೀತಿಯಾಗಿ ನೀವು ಉಳಿದವುಗಳನ್ನು ಚೆಕ್ ಮಾಡಿ ನೋಡ್ಕೊಳ್ಳಿ. 37ನೇ ಪ್ರಶ್ನೆಯಲ್ಲಿ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. DHEJF, ಅದೇ ರೀತಿಯಾಗಿ MPNPO ಅಂತ, ಅದೇ ರೀತಿಯಾಗಿ PTQVR ಮತ್ತು IMJOK ಅಂತ ಆಪ್ಷನ್ಗಳಿದ್ದಾವೆ. ಈ ಆಪ್ಷನ್ಗಳಲ್ಲಿ ಯಾವುದು ಭಿನ್ನವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ನಾವು ಆಲ್ಫಾಬೆಟ್ಸನ್ನು ಬರ್ಕೊಳ್ಳೋಣ. A to Z ಬರೆದಾದ ನಂತರ ಏನು ಮಾಡಬೇಕಂದ್ರೆ ಮೊದಲನೇದಾಗಿ ಆಪ್ಷನನ್ನು ಚೆಕ್ ಮಾಡಿ ನೋಡೋಣ. DH ಅಂತ ಇದೆ. ಡಿ ಆದ ನಂತರ H ಎಷ್ಟನೇ ಸಂಖ್ಯೆಯಲ್ಲಿ ಸ್ಥಾನದಲ್ಲಿದೆ? 1, 2, 3, 4. ಡಿಯ ನಂತರ 4ನೇ ಅಕ್ಷರ H ಆಗಿದೆ. ಆದ್ದರಿಂದ ಡಿಯಕ್ಕೆ 4 ಅಕ್ಷರ ಕೂಡಿದಾಗ ಏನು ಬರುತ್ತೆ? H ಬರುತ್ತೆ. ನಂತರ ಏನಿದೆ? H ನಂತರ E ಇದೆ. H ನಂತರ E ಇದೆ. E ಅಂದರೆ ಏನಾಗುತ್ತೆ? ಇವಾಗ ಬ್ಯಾಕ್ ಸೈಡ್ ಬರಬೇಕು. H ಹಿಂದೆಗಡೆ 1, 2, 3. Hನ ಹಿಂಬದಿಯಲ್ಲಿ 3 ಸ್ಥಾನದಲ್ಲಿ ಹಿಂದೆ ಇದೆ E ಎನ್ನುವಂಥದ್ದು. ನಂತರ ಏನಿದೆ? J ಇದೆ. J ಅಂದಾಗ 1, 2, 3, 4, 5. ಓಕೆ, 5 ಇದೆ. 5 ಸ್ಥಾನದಲ್ಲಿ ಏನು ಇಯ ನಂತರ Jಯು 5 ಅಕ್ಷರ ಮುಂದೆ ಇದೆ. ನೆಕ್ಸ್ಟ್ ಏನಿದೆ? F ಇದೆ. F ಇದೆ ಅಂದರೆ ಹಿಂದ್ಗಡೆ ಬರ್ತಾ ಇದೆ. 1, 2, 3, 4 ನೋಡಿ ಅದೇ ರೀತಿಯಾಗಿದೆ. ಡಿಯ ನಂತರ H 4 ಅಕ್ಷರ ಮುಂದೆ ಇದೆ. ಅದೇ ರೀತಿ H ನಂತರ E ಇದೆ, ಅದು 3 ಅಕ್ಷರ ಹಿಂದೆ ಇದೆ. E ನಂತರ J 5 ಅಕ್ಷರ ಮುಂದೆ ಇದೆ. F ಎನ್ನುವಂಥದ್ದು 4 ಅಕ್ಷರ ಹಿಂದೆ ಇದೆ.
ಅದೇ ರೀತಿಯಾಗಿ ಉಳಿದವುಗಳನ್ನು ಕೂಡ ಚೆಕ್ ಮಾಡಿ ನೋಡೋಣ. ಎಮ್ ನಂತರ ಪಿ, ಎಮ್ ನಂತರ ಪಿ ನೋಡಿ 1 2 3, ಓಕೆ 3 ಸಂಖ್ಯೆ ಮುಂದೆ ಇದೆ. ಅದೇ ರೀತಿಯಾಗಿ ಪಿ ನಂತರ ಎನ್ ನೋಡಿ, ಪಿ ನಂತರ ಎನ್ 1 2 2 ಅಕ್ಷರ ಹಿಂದೆ ಇದೆ. ಅದೇ ರೀತಿಯಾಗಿ ಎನ್ ನಂತರ ಪಿ, ಎನ್ ನಂತರ ಪಿ ಅಂದಾಗ 2 ಅಕ್ಷರ ಮುಂದೆ ಇದೆ. ಅದೇ ರೀತಿಯಾಗಿ ಎನ್ ನಂತರ ಪಿ ನಂತರ ಓ, ಪಿ ನಂತರ ಓ ಅಂದರೆ -1 ಅಂದರೆ ಹಿಂದೆ ಇದೆ. ನಾವು ಈ ರೀತಿಯಾಗಿ ಅಕ್ಷರಗಳನ್ನು ಜೋಡಿಸ್ತಾ ಹೋಗಬೇಕು. ಈ ಒಂದು ಸೀರೀಸನ್ನು ನೋಡಿದಾಗ ಇಲ್ಲಿ ನೋಡಿ, ಅದೇ ರೀತಿಯಾಗಿ ಪಿ ಟಿ ಕ್ಯೂ ವಿ ಆರ್ ಅನ್ನು ಕೂಡ ನೋಡಿ. ಪಿಗೆ 4 ಅಕ್ಷರ ಮುಂದೆ ಟಿ ಇದೆ, ಟಿಯ 3 ಅಕ್ಷರ ಹಿಂದೆ ಕ್ಯೂ ಇದೆ, ಕ್ಯೂ ನಂತರ ವಿ ಇದೆ, 5 ಅಕ್ಷರ ಮುಂದೆ ಇದೆ. ಅದೇ ರೀತಿಯಾಗಿ ಈ ಎಲ್ಲ ಈ 4 ಆಪ್ಷನ್ಗಳಲ್ಲಿ 1 2 3 ಎಲ್ಲವೂ ಕೂಡ ಸೇಮ್ ಆಗಿದ್ದಾವೆ. ಬಟ್ ಎರಡನೇ ಆಪ್ಷನ್ ಏನಾಗಿದೆ, ಇದು ಉಳಿದವುಗಳಿಗಿಂತ ಭಿನ್ನವಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಆಗಿರುತ್ತೆ. ಅದೇ ರೀತಿಯಾಗಿ 38ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ ಅಂತ ಇದೆ. ಈ ಒಂದು ಆಲ್ಫಾಬೆಟ್ಸನ್ನು ಹಾಕಿಕೊಂಡು ಈ ಒಂದು ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವ ರೀತಿಯಾಗಿ ಭಿನ್ನವಾಗಿದ್ದಾವೆ ಅಂತ ನಾವು ಚೆಕ್ ಮಾಡಿ ನೋಡೋಣ. 38ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳು 1 2 3 4 ಈ ರೀತಿಯಾಗಿದ್ದಾವೆ. ನೆಕ್ಸ್ಟ್ ಇವನ್ನು ಕೂಡ ನಾವು ಅದೇ ರೀತಿಯಾಗಿ ಆಲ್ಫಾಬೆಟ್ಸನ್ನು ಬರ್ಕೋಣ. ಎ ಟು ಜೆಡ್ ಬರೆದ ನಂತರ ಡಿ ನಂತರ ಎಲ್, ಡಿಯ ನಂತರ ಎಲ್ ಎಲ್ಲಿದೆ, ಇಲ್ಲಿದೆ. ಓಕೆ, ಡಿ ನಂತರ 1 2 3 4 5 6 7 8, ಡಿಯ ನಂತರ ಎಲ್ ಎನ್ನುವಂಥದ್ದು 5 ಅಕ್ಷರ ಮುಂದೆ ಇದೆ, ಅದಕ್ಕಾಗಿ +8 ಅಂತ ಬರೆದಿದ್ದೀನಿ. ನಂತರ ಎಲ್ ನಂತರ ಎಫ್, ಎಲ್ ನಂತರ ಎಫ್ ಅಂದಾಗ 1 2 3 4 5 6, 5 ಅಕ್ಷರ ಹಿಂದೆ ಇದೆ, ಅದಕ್ಕಾಗಿ -6 ಬರೆದಿದ್ದೇನೆ. ನಂತರ ಎಫ್ ನಂತರ ಹೆಚ್ ಇದೆ, ಎಫ್ ನಂತರ ಹೆಚ್ ಅಂದಾಗ 1 2, 2 ಅಕ್ಷರ ಮುಂದೆ ಇದೆ, ಅದಕ್ಕಾಗಿ +2. ನಂತರ ಹೆಚ್ ನಂತರ ಜೆ, ಹೆಚ್ ನಂತರ ಜೆ ಇದು ಕೂಡ 2 ಅಕ್ಷರ ಮುಂದೆ ಇದೆ, ಅದಕ್ಕಾಗಿ +2 ಅಂತ ಬರೆದಿದ್ದೇನೆ. ಅದೇ ರೀತಿಯಾಗಿ ಎಮ್ ನಂತರ ಯು ನೋಡಿ, ಎಮ್ ನಂತರ ಯು 1 2 3 4 5 6 7 8, ಓಕೆ 8 ಇದೆ. ಅದೇ ರೀತಿಯಾಗಿ ಯು ನಂತರ ಓ 1 2 3 4 5 6 -6, ಓ ನಂತರ ಕ್ಯೂ +2, ಕ್ಯೂ ನಂತರ ಎಸ್ +2. ಓಕೆ, ಈ ಒಂದು ಸೀರೀಸಲ್ಲಿ ಈ 3 ಆಪ್ಷನ್ಗಳು ಕೂಡ ಬರ್ತಾ ಇದ್ದಾವೆ. 4ನೇ ಒಂದು ಆಪ್ಷನ್ ಏನಾಗಿದೆ, ಈ ರೀತಿಯಾಗಿ ನಮಗೆ ಸೀರೀಸ್ ಬರ್ತಾ ಇದೆ. ಸೊ ಈ ಒಂದು ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಏನಾಗಿರುತ್ತೆ, ಲಾಸ್ಟ್ 4ನೇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 39ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ 39ನೇ ಪ್ರಶ್ನೆಯಲ್ಲಿ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಇವುಗಳನ್ನು ಕೂಡ ನಾವು ಎ ಟು ಜೆಡ್ ಆಲ್ಫಾಬೆಟ್ಸನ್ನು ಬರೆದುಕೊಂಡು ಯಾವ ರೀತಿಯಾಗಿ ಸೀರೀಸ್ ವ್ಯತ್ಯಾಸ ಇದೆ ಅಂತ ನೋಡ್ತಾ ಹೋಗೋಣ. ಡಿಯ ನಂತರ ಇ, ಡಿಯ ನಂತರ ಇ ಅಂದಾಗ +1, ಇ ನಂತರ ಹೆಚ್ ಅಂದಾಗ 1 2 3 +3, ಹೆಚ್ ನಂತರ ಜೆ, ಹೆಚ್ ನಂತರ ಜೆ ಅಂದಾಗ +2, ಜೆ ನಂತರ ಎಲ್ ಅಂದಾಗ ಕೂಡ +2, ಎಲ್ ನಂತರ ಎನ್ ಅಂದಾಗ 1 2 +2. ಓಕೆ, ಈ ಒಂದು ಮೊದಲನೇ ಆಪ್ಷನ್ ಈ ರೀತಿಯಾಗಿದೆ. ಉಳಿದವುಗಳು ನೋಡಿ, ಜಿ ನಂತರ ಐ, ಜಿ ನಂತರ ಐ +2 1 2 +2, ಐ ನಂತರ ಕೆ 1 2 +2, ಕೆ ನಂತರ ಎಮ್ +2, ಎಮ್ ನಂತರ ಪಿ +3, ಪಿ ನಂತರ ಆರ್ 1 2 +2. ಓಕೆ, ಉಳಿದವುಗಳು 2 ಆಪ್ಷನನ್ನು ಕೂಡ ಚೆಕ್ ಮಾಡಿ ನೋಡಿ. ಅದೇ ರೀತಿಯಾಗಿ ಪಿ ನಂತರ 6 2 ಅಕ್ಷರ ಮುಂದೆ ಇದೆ, ಆರ್ ನಂತರ ಟಿ 2 ಅಕ್ಷರ ಮುಂದೆ ಇದೆ. ಈ 3 ಸೀರೀಸ್ಗಳು ಒಂದೇ ರೀತಿಯಾಗಿ ಬರ್ತಾ ಇದೆ, ಆದ್ದರಿಂದ ಈ ಮೂರಕ್ಕಿಂತ ಮೊದಲೇದು ಭಿನ್ನವಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 1 ಆಗಿರುತ್ತೆ. 40ನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡು. 729, 243, 81, 27, 9, 3, ಡ್ಯಾಶ್ ಅಂತ ಇದೆ. ಇಲ್ಲಿ ನಮಗೆ ಕ್ವಶನ್ ಮಾರ್ಕ್ ಕೇಳಿದ್ದಾರೆ. ಈ ಕ್ವಶನ್ ಮಾರ್ಕ್ ಇರುವಂಥ ಪ್ಲೇಸ್ನಲ್ಲಿ ಈ ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ ನೋಡ್ತಾ ಹೋಗೋಣ. 40ನೇ ಪ್ರಶ್ನೆ ಸೀರೀಸನ್ನು ನೋಡ್ತಾ ಹೋಗೋಣ. 229 ಇದೆ. ಇದು ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ನಾವು ನೋಡಿದಾಗ
ಇದನ್ನು ನಾವು ಮೊದಲನೇದಾಗಿ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನೋಡಿದಾಗ ಸೀರೀಸ್ ನೋಡಿ, ಇಲ್ಲಿ 3 ಅಂತ ಇದೆ, 3 ನಂತರ 9 ಇದೆ, 9 ನಂತರ 29 27 ಇದೆ, 81 243 729 ಇದೆ. ನಾವು ಈ ಒಂದು ಸೀರೀಸ್ ನಮಗೆ ಇಲ್ಲಿವರೆಗೂ ಕೂಡ ಗೊತ್ತಿಲ್ಲದೆ ಹೋದರೂ ಅಟ್ಲೀಸ್ಟ್ ಮೊದಲ 3 ಸಂಖ್ಯೆಗಳು ಆದರೂ ಗೊತ್ತಿರುತ್ತೆ. 3ರ ವರ್ಗ ಏನಾಗಿರುತ್ತೆ 9 ಆಗಿರುತ್ತೆ, ಹೌದಲ್ವಾ. 9ರ ನೆಕ್ಸ್ಟ್ ಏನು 3ರ ಘನ ಏನಾಗಿರುತ್ತೆ 27 ಇದೆ. ಈ ರೀತಿಯಾಗಿ ಸೀರೀಸನ್ನು ನಾವು ತೆಗೆದುಕೋಬೇಕು. ಹಾಗಾದರೆ ನೋಡಿ, 3:1 ಅಂದಾಗ 3 ಬರುತ್ತೆ, 3 ಅಂದಾಗ 9 ಬರುತ್ತೆ, 3 ಕ್ಯೂಬ್ 27 ಬರುತ್ತೆ, 3:4 81 ಬರುತ್ತೆ, 3:5 243 ಬರುತ್ತೆ, 3:6 729 ಬರ್ತಾ ಇದೆ. ಈ ಒಂದು ಸೀರೀಸ್ ನಮಗೆ ಗೊತ್ತಿದೆ. ಬಟ್ ಇಲ್ಲಿ ಕೆಳಗಡೆ ಏನು ಬರುತ್ತೆ, ಅದರ ಹಿಂದ್ಗಡೆ ಏನು ಬರುತ್ತೆ ಅಂತ ನಾವು ನೋಡೋದಾದರೆ ಈ ರೀತಿಯಾಗಿ ಬರ್ತಾ ಇದೆ, 3:0 = 1. ಯಾವ ರೀತಿಯಾಗಿ ಇದನ್ನು ನಾವು ಯಾವ ರೀತಿಯಾಗಿ ಬರ್ತೀವಿ, ನಿಮಗೆ ಒಂದು ಐಡೆಂಟಿಟಿ ಗೊತ್ತಿರಬೇಕು. A:0 ಇದ್ದಾಗ 1 ಅಂತ ಬರುತ್ತೆ. ಯಾವುದೇ ಒಂದು ಸಂಖ್ಯೆಯ ಘಾತ 0 ಆಗಿದ್ದಾಗ ಅದು 1 ಆನ್ಸರ್ ಬರುತ್ತೆ. ಇವಾಗ ನೋಡಿ, ಎಷ್ಟಾದರೂ ನಂಬರ್ ಬರ್ಕೊಳ್ಳಿ, ಓಕೆ, ಎಷ್ಟಾದರೂ ನಂಬರನ್ನು ತೆಗೆದುಕೊಂಡು ಅದರಷ್ಟು 0 ಆಗಿದ್ರೆ ಇದರ ಆನ್ಸರ್ ಏನಾಗಿರುತ್ತೆ 1 ಆಗಿರುತ್ತೆ ಅನ್ನುವಂಥದ್ದು ಗೊತ್ತಿರಬೇಕು. ಅದಕ್ಕಾಗಿ 3:0 ಅಂದಾಗ 1 ಎನ್ನುವಂಥದ್ದು ನಮಗೆ ಆನ್ಸರ್ ಬರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 1 ಅಂತ ಸಿಗ್ತಾ ಇದೆ. ನೆಕ್ಸ್ಟ್ 42ನೇ ಪ್ರಶ್ನೆ ನೋಡಿ, ಇಲ್ಲಿ 2 ಸಂಖ್ಯೆಗಳನ್ನ ಕೇಳಿದ್ದಾರೆ, -15 12 8 ಈ ಒಂದು ಖಾಲಿ ಇರುವಂಥ ಪ್ಲೇಸ್ನಲ್ಲಿ ಕೆಳಗೆ ಕೊಟ್ಟಿರುವಂಥ ಯಾವ ಒಂದು ಆಪ್ಷನ್ ಸರಿಯಾಗಿದೆ ಅಂತ ಪ್ರಶ್ನೆ ಇದೆ. ಓಕೆ, ಈ ಒಂದು ಸೀರೀಸನ್ನು ನಾವು ಮೊದಲೇದಾಗಿ ಚೆಕ್ ಮಾಡಿ. 41ನೇ ಪ್ರಶ್ನೆಯನ್ನು ನಾವೀಗ ನೋಡಬೇಕಾಗಿತ್ತು. 41ನೇ ಪ್ರಶ್ನೆ ಈ ರೀತಿಯಾಗಿದೆ, 6, 9, 15 21 36 57 ಅಂತ ಇದೆ. ಸೊ ಇಲ್ಲಿ 57 ನಂತರದ ಸ್ಥಾನದಲ್ಲಿ ಯಾವ ಒಂದು ಸಂಖ್ಯೆ ಬರುತ್ತೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಈ ಒಂದು ಸೀರೀಸನ್ನು ನಾವು ಅಬ್ಸರ್ವ್ ಮಾಡ್ತಾ ನೋಡಿದಾಗ ನಾವು ಯಾವ ರೀತಿಯಾಗಿ ಈ ರೀತಿಯಾಗಿ ಸೀರೀಸನ್ನು ನೋಡ್ಕೋಬೇಕು ಅಂತ ನಾವು ಮೊದಲೇದಾಗಿ ನೋಡೋದಾದರೆ ಇಲ್ಲಿ ನೋಡಿ, 9ನಲ್ಲಿ 6ಅನ್ನು ಮೈನಸ್ ಮಾಡಿದಾಗ 3 ಬರುತ್ತೆ. ಓಕೆ, 3 ಅಂದಾಗ ನೆಕ್ಸ್ಟ್, ಅಥವಾ ಇದು ಯಾವುದೇ ರೀತಿಯಾದ ವರ್ಗ ಸಂಖ್ಯೆಗಳಿಲ್ಲ, ವರ್ಗ ಸಂಖ್ಯೆಗಳಿಲ್ಲಿ ಎಷ್ಟು ಬರ್ತಿದ್ದಾವೆ 9 ಒಂದಿದೆ, ನೆಕ್ಸ್ಟ್ 36 ಒಂದಿದೆ, ಈ ಒಂದು ಸೀರೀಸ್ ಕೂಡ ಆಗೋದಿಲ್ಲ. ಘನ ಸಂಖ್ಯೆಯನ್ನು ಕೂಡ ನೋಡಿದಾಗ ಇದು ಬರ್ತಾ ಇಲ್ಲ. ಎಡಿಷನ್ ಸಬ್ಸ್ಟ್ರಾಕ್ಷನ್ ಅಂತ ನೋಡೋದಾದರೆ 6ಕ್ಕೆ 3ಅನ್ನು ಕೂಡಿಸಿದಾಗ 9 ಬರುತ್ತೆ, 9ಕ್ಕೆ ಎಷ್ಟನ್ನು ಕೂಡಿದಾಗ 15 ಬರುತ್ತೆ, 9ಕ್ಕೆ ಎಷ್ಟನ್ನು ಕೂಡಿದಾಗ 15 ಬರುತ್ತೆ 6, ಹೌದಲ್ವ. 6ಕ್ಕೆ 3ಅನ್ನು ಕೂಡಿಸಿ 9, 9ಕ್ಕೆ 6ಅನ್ನು ಕೂಡಿಸಿ 15, 15ಕ್ಕೆ ಎಷ್ಟನ್ನು ಕೂಡಿದಾಗ 21 ಬರ್ತಾ ಇದೆ, 5 + 6, ಈ ಕಡೆ 5 ಆ ಕಡೆ 1 6 ಬರ್ತಾ ಇದೆ. ನೆಕ್ಸ್ಟ್ ಈ ಒಂದು ಸೀರೀಸ್ ಕೂಡ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಸೊ ನಾವು ಈಗ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇವಾಗ ಸಬ್ಸ್ಟ್ರಾಕ್ಷನ್ ನೋಡೋಣ. ಸಬ್ಸ್ಟ್ರಾಕ್ಟ್ ಮಾಡೋದನ್ನು 9 - 6 3 ಬರ್ತಾ ಇದೆ, 15 - 9 ಎಷ್ಟು ಬರ್ತಾ ಇದೆ 6, ಓಕೆ 6 ಬರ್ತಾ ಇದೆ, 21 - 15 6 ಬರ್ತಾ ಇದೆ, 36 - 21. ಓಕೆ, ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೋಬೇಕು. ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಆನ್ಸರ್ ಸಿಗ್ತಾ ಇದೆ. ಓಕೆ, ಇವಾಗ ನೋಡಿ, 9 - 6 ಮಾಡಿ 3 ಬರ್ತಾ ಇದೆ, 15 - 9 ಮಾಡಿ 6 ಬರ್ತಾ ಇದೆ, 21 - 15 ಮಾಡಿ 6 ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನಾವು ಒಂದು ಸಂಖ್ಯೆಯಲ್ಲಿ ಇನ್ನೊಂದು ಸಂಖ್ಯೆನ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಆ ಹಿಂದಿನ ಒಂದು ಸಂಖ್ಯೆ ಬರೋ ಥರ ನಾವು ಮಾಡ್ಕೋಬೇಕು. 9 - 6 3 ಬರುತ್ತೆ, 15 - 9 ಹಿಂದಿನ ಸಂಖ್ಯೆ 6 ಇದೆ, ನೆಕ್ಸ್ಟ್ 21 - 15 ಅಂದಾಗ ಅಗೇನ್ 6 ಬರ್ತಾ ಇದೆ, 36 - 21 ಅಂದಾಗ ಹಿಂದಿನ ಸಂಖ್ಯೆ 15 ಬರ್ತಾ ಇದೆ, 57 - 36 ಮಾಡಿದಾಗ 21 ಹಿಂದಿನ ಸಂಖ್ಯೆ ಬರ್ತಾ ಇದೆ. ನೆಕ್ಸ್ಟ್ ಯಾವ ಒಂದು ಸಂಖ್ಯೆಯಲ್ಲಿ ನಾವು 57ಅನ್ನು ಮೈನಸ್ ಮಾಡಿದಾಗ 36 ಬರುತ್ತೆ ಎನ್ನುವುದನ್ನು ಚೆಕ್ ಮಾಡ್ಕೋಬೇಕು. ನಮಗೆ ಕೆಳಗಡೆ ಕೊಟ್ಟಿರುವಂಥ ಯಾವ ಒಂದು ಆಪ್ಷನಲ್ಲಿ 57ಅನ್ನು ಮೈನಸ್ ಮಾಡಿದಾಗ
36 ಬರುತ್ತೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ 93ರಲ್ಲಿ 57ನ್ನು ಮೈನಸ್ ಮಾಡಿದರೆ ನಮಗೆ 36 ಸರಿಯಾದ ಉತ್ತರ ಬರ್ತಾ ಇದೆ. 57ರ ನಂತರ 93 ಎನ್ನುವಂಥದ್ದು ನಮಗೆ ಸರಿಯಾದ ಉತ್ತರ ಸಿಗ್ತಾ ಇದೆ. ಓಕೆ, 41ನೇ ಪ್ರಶ್ನೆಯ ಸರಿಯಾದ ಉತ್ತರ ಯಾವುದಾಗಿದೆ? ಆಪ್ಷನ್ 1. ಓಕೆ ಫ್ರೆಂಡ್ಸ್, 41ನೇ ಪ್ರಶ್ನೆವರೆಗೆ ಈ ರೀತಿಯಾಗಿ ನಾವು ಸಾಲ್ವ್ ಮಾಡಿದ್ವಿ. ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಸಾಲ್ವ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.